ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಜಾತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು 2 ದಿವಸದ ಲಾಗ್ಸ್. ಇದು ಮಕ್ಕಳು ಸಂಡೇ ದಿವಸ ಎಲ್ಲ ಫ್ರೆಂಡ್ಸ್ ಸೇರಿ ಕ್ಯಾರಮ್ ಬೋರ್ಡು ಆಡ್ತಾಯಿದ್ರು. ಮುಂದಿದ್ದು ರೆಸಿಪಿ ಅವರೆಕಾಯಿ ಎಗ್ಸಿನ ಸಾರು. ಕೊಬ್ಬರಿ, ಈರುಳ್ಳಿ, ಟೊಮೊಟೊ, ಹುರಿಗಡಲೆ, ಶುಂಠಿ, ಬೆಳ್ಳುಳ್ಳಿ. ಇದು ಅವರೆಕಾಯಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಆಯಿತು, ಇವತ್ತು ದೋಸೆ ಇದ್ರ ಜೊತೆ ತಿನ್ನೋಕ್ಕೆ ಮುದ್ದೆನೂ ಚೆನ್ನಾಗಿರುತ್ತೆ, ಚಪಾತಿ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಅವರೆಕಾಯಿ ಎಗ್ಸಿನ ಬೇಳೆ ಸಾರು ಮಾಡಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ, ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಹಾಕ್ಕೋಬೋದು. ಇದಕ್ಕೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಹುರ್ಕೊಳ್ಳೋಕ್ಕೆ. ಫ್ರೈ ಮಾಡ್ಕೊತೀನಿ ನೋಡ್ರಿ. ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಇದು ಎಗ್ಸಿನ ಬೇಳೆ ಸಾರು. ತುಂಬಾ ಮುದ್ದೆಗಾಗಲಿ ಅನ್ನಕ್ಕೆ ಓಕೆ. ಅನ್ನಕ್ಕೂ ಚೆನ್ನಾಗಿರುತ್ತೆ. ಅಂದರೆ ಚಪಾತಿ, ದೋಸೆ, ಪೂರಿ, ಚಪಾತಿ, ರೊಟ್ಟಿಗೆ ಅಷ್ಟು ಇಷ್ಟ ಆಗಲ್ಲ ಇದು. ನೋಡಿರಿ, ಇದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತಂದು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಎಣ್ಣೆ ಜಾಸ್ತಿ ಬಿತ್ತು. ನೋಡ್ರಿ, ಇವಾಗ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಟೊಮೊಟೊ ಹಾಕೋತೀನಿ. ಹುರಿಗಡಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದು ಹಾಕಿ ಫ್ರೈ ಮಾಡ್ಕೊತೀನಿ. ನೋಡ್ರಿ, ಗಸಗಸೆ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಚೂರು ಕಲ್ಲು ಹಾಕೋತೀನಿ. ಎಲ್ಲ ಖಾಲಿಯಾಗಿತ್ತು ತರಬೇಕು. ನೋಡ್ರಿ, ಚೆನ್ನಾಗಿ ಫ್ರೈ ಆಗಿದ್ದಾಯಿತು. ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಹುರಿಗಡಲೆ ಯಾಕಂದರೆ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ. ಇಲ್ಲಾಂದರೆ ಕೆಲವರು ಇದು ಅವರೆಕಾಯಿ ಸ್ವಲ್ಪ ಬೇಯಿಸ್ಕೊಂಡೆ ಹಾಕ್ತಾರೆ. ನಾನು ಹುರಿಗಡಲೆನೇ ಹಾಕೋಣ ಅಂತ ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ನೋಡಿರಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕೈ ಆಡ್ಸೋಕ್ಕಾಗುತ್ತೆ ಅಂತ. ಹಾಗಾಗಿ ಮತ್ತೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಹಾಕಿಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ, ಜೀರಿಗೆ ಇದ್ದರೂ ಹಾಕ್ಕೋಬೋದು, ಇಲ್ಲಾಂದರೆ ಚಕ್ಕೆ ಲವಂಗ ಹಾಕ್ಕೋಬೋದು. ನಾನು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನೋಡ್ರಿ, ಚಕ್ಕೆ ಲವಂಗ ಕಲ್ಲು ಒಂದು ಚಿಕ್ಕದೇ ಪಲಾವ್ ಎಲೆ. ಇವಾಗ ಇದು ಎಲ್ಲ ಕಾಳು ಹಾಕ್ಕೋಬೋದು. ಕರಿಬೇವು ಎಲೆ, ನೀರೆಲ್ಲ ನೋಡ್ರಿ, ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು. ಮತ್ತು ಒಂದು ಆಲೂಗಡ್ಡೆ ಕಟ್ ಮಾಡಿಕೊಂಡ್ರು ಹಾಕ್ಕೋಬೋದು. ನೋಡ್ರಿ, ಇದು ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದಷ್ಟು ಚೆಂದ ಫ್ರೈ ಆಗಬೇಕು. ಆಮೇಲೆ ಹಸಿ ವಾಸನೆ ಹೋದ್ಮೇಲೆ ರುಬ್ಕೊಂಡಿದ್ದು ಪೇಸ್ಟು ಮಿಕ್ಸ್ ಮಾಡ್ಕೊಂಡು ಮತ್ತೆ ಕುಕ್ಕರ್ ವಿಜಿಲ್ರ ಹೊಡ್ಸ್ಕೊಬೋದು ಅಥವಾ ಓಪನ್ ಆಗರ ಬೇಯಿಸ್ಕೊಬೋದು. ನಾನು ಇವಾಗ ಇದು ಕುಕ್ಕರ್ ಕ್ಯಾಪ್ ಹಾಕ್ಕೊತೀನಿ. ಇದು ಸ್ಕೂಲ್ ಟೈಮಿಗೆ ಆಗಬೇಕು.
ಹಾಗಾಗಿ ಕುಕ್ಕರ್ ಕ್ಯಾಪ್ ಹಾಕ್ಕೊತೀನಿ. ನೋಡ್ರಿ ಒಂದು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಚಿಕ್ಕದು ಹಾಫ್ ಟೊಮೊಟೊ. ಸ್ವಲ್ಪ ಕ್ಯಾಪ್ ಮುಚ್ಚಿದ್ದೆ ತಾಟು. ಆಲೂಗಡ್ಡೆ ಏನು ಹಾಕ್ತಿದ್ದಿಲ್ಲ, ಸ್ವಲ್ಪ ಎಲ್ಲರೂ ಅಂತಾರೆ ಚೆನ್ನಾಗಿರುತ್ತೆ ಅಂತಂದರು. ಹಾಗಾಗಿ ಸ್ವಲ್ಪ ಆಲೂಗಡ್ಡೆ, ಒಂದು ಚಿಕ್ಕದು ಅರ್ಧ ಪೀಸ್ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೋಡಿರಿ ಇದು ರುಬ್ಕೋತೀನಿ. ಸ್ವಲ್ಪ ಇದು ಆಚಿ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ನಾವು ಖಾರ ಯೂಸ್ ಮಾಡೋದಲ್ಲ, ಹಾಗಾಗಿ ಆಚಿ ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೋತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಇದಕ್ಕೆ. ಸ್ವಲ್ಪ ನೋಡ್ರಿ ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ರಿ ಇದೇ ಜಾರಲ್ಲಿ ನೀರು ತೊಗೊಂಡು ಹಾಕ್ತಾಯಿದ್ದೀನಿ. ನೀವು ನೋಡ್ರಿ ಎಷ್ಟು ಬೇಕಷ್ಟು ತಿಕ್ನೆಸ್ ನೋಡ್ಕೊಂಡು ತಿಕ್ನೆಸ್ ಇರುತ್ತೆ. ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀನಿ. ಸ್ವಲ್ಪ ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಇದ್ದರೆ ಟೇಸ್ಟ್ ಇರುತ್ತೆ ನಮಗೆ, ಹಾಗಾಗಿ ಸ್ವಲ್ಪ ಎರಡು ವಿಜಿಲ್ ಆದರೆ ಸಾಕು, ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಜಾಸ್ತಿ ಬೆಂದರೂ ಒಂಥರ ಇದಾಗುತ್ತೆ, ಹಾಗಾಗಿ ಒಂದೆರಡು ವಿಜಿಲ್. ನೋಡ್ರಿ ನಿನ್ನೆ ನೆನೆಸಿಟ್ಟಿದ್ದೆ ದೋಸೆ ಅಕ್ಕಿ ರುಬ್ಕೊಂಡು ನೈಟು ಆಚೆನೇ ಕೊಟ್ಟು ಕಳಿಸ್ತೀನಿ. ಮನೆಯಲ್ಲೇ ರುಬ್ಬಕ್ಕೆ ಸ್ವಲ್ಪ 2 ದಿವ್ಸಕ್ಕೆ 3 ದಿವ್ಸಕ್ಕೆ ಆಗಲಿ ಅಂತ. ನಮ್ಮಲ್ಲಿ ಸ್ವಲ್ಪ ದೋಸೆ ಇಟ್ಟಿದ್ದರೆ ಒಂದು ಸಾಯಂಕಾಲ ಬೆಳಗ್ಗೆ ಟಿಫಿನ್ಗೆ ಸರಿ ಆಗುತ್ತೆ ಅಂತ ನೋಡ್ರಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ರಿ ದೋಸೆ ತವ ಇಟ್ಕೊಂಡಿದ್ದೀನಿ ದೋಸೆ ಹಾಕೋಕ್ಕೆ. ನೋಡ್ರಿ ಅವರೆಕಾಯಿ ಇಕ್ಸಿಬೇಳೆ ಅವರೆಕಾಯಿ ರೆಡಿ ಆಯಿತು. 2 ವಿಜಿಲ್ ಹೊಡೆದಿದ್ದು ಆಯಿತು. ಸಾಂಬಾರು ರೆಡಿ ಆಯಿತು. ನೋಡ್ರಿ ಈ ಕಲರ್ ಬಂದಿತ್ತೆ. ನೋಡ್ರಿ ಈ ಥರ ಇಷ್ಟು ಬೆಂದರೆ ಸಾಕು. ಜಾಸ್ತಿ ತೀರಾ ಬೆಂದೋದ್ರೆ ಒಂಥರ ಗಟ್ಟಿ ಥರ ಅನಿಸುತ್ತೆ, ತಿನ್ನೋಕ್ಕೂ ಒಂಥರ ಇಷ್ಟ ಆಗಲ್ಲ. ಆವಾಗ ತಿಂತಾಯಿದ್ರೆ ಮಧ್ಯೆ ಮಧ್ಯೆ ಕಾಳು ಸಿಗ್ತಾಯಿದ್ದಾಗ ಆವಾಗ ಟೇಸ್ಟ್ ಬರುತ್ತೆ. ಇವಾಗ ದೋಸೆನೂ ರೆಡಿ. ಇವಾಗ ನನ್ನ ಮಗಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಚಿನ್ನು ಬಾರೈ. ಇದೊಂದು ಐಕ ದೋಸೆ ಸಖತ್ತಾಗಿ ಬಂದಿತ್ತು ನೋಡ್ರಿ. ದೋಸೆ ಗರಿ ಗರಿಯಾಗಿ ಸ್ವಲ್ಪ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಮುದ್ದೆ ಚಪಾತಿ ಸಖತ್ ಕಾಂಬಿನೇಷನ್. ಇಕ್ಸಿಬೇಳೆ ಸಾರು ಸಖತ್ತಾಗಿ ಟೇಸ್ಟ್ ಆಗುತ್ತೆ. ದೋಸೆ ಜೊತೆ ಸಖತ್ ಕಾಂಬಿನೇಷನ್, ತುಂಬಾ ಟೇಸ್ಟ್ ಇರುತ್ತೆ. ಮತ್ತು ಸೀಸನ್ ಇದು, ಅವರೆಕಾಯಿ ಸೀಸನ್.
ಥರ ಮಾಡಿ ತಿಂತಾ ಇದ್ದಾಗ ಯಾವಾಗವಾಗ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಮತ್ತು ಸಖತ್ತು ದೋಸೆ, ಬೇಳೆ ಅವರೆಕಾಯಿ ಸಾರು ತುಂಬಾ ಟೇಸ್ಟು. ಚಿಕನ್ನು, ಮಟನ್ನು ನಾನು ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಡ್ಲಿ ತಿನ್ನಬೇಕಂತ ಆಸೆ ಆಯಿತು, ಹಾಗಾಗಿ ಒಂದೇ ಒಂದು ಪ್ಲೇಟ್ ಹಾಕಿ ಇಡ್ಲಿ ಬೇಯಿಸೋಕ್ಕಿಟ್ಟಿದ್ದೀನಿ. ತುಂಬಾ ಟೇಸ್ಟ್ ಆಗುತ್ತೆ ಪಲ್ಯ ಮಾತ್ರ. ನಾನಿಲ್ಲಿ ಸ್ವಲ್ಪ ಇಡ್ಲಿ ತಿನ್ನಬೇಕಂತ ಆಸೆ ಆಯಿತು, ಹಾಗಾಗಿ ಒಂದೇ ಒಂದು ಪ್ಲೇಟ್ ಹಾಕಿ ಇಡ್ಲಿ ಬೇಯಿಸೋಕ್ಕಿಟ್ಟಿದ್ದೀನಿ. ತುಂಬಾ ಟೇಸ್ಟ್ ಆಗುತ್ತೆ ಪಲ್ಯ ಮಾತ್ರ. ಕೆಲವರು ಚಿಕನ್ನು ಹಾಕು ಮಾಡ್ತಾರೆ. ತುಂಬಾ ಪಲಾವ್ಗೆ ಎಲ್ಲ ಕಾಳು ಈ ಥರ ಬೇಳೆ ಸಾರು ಮಾಡ್ತಾರೆ. ಚಿಕನ್ನು ಇನ್ನೊಂದು 2 ಚಿಕನ್. ಅವರೆಕಾಯಿ ಸಾಂಬಾರು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ತುಂಬಾ ಟೇಸ್ಟ್ ಇತ್ತು. ನೀವು ಈ ಸೀಸನ್ ಅದರಲ್ಲಿ ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ಎಲ್ಲ ಫ್ಯಾಮಿಲಿ ಹೊಟ್ಟೆ ಫುಲ್ಲು ಇಷ್ಟಪಟ್ಟು ತಿಂತಾರೆ.